ಈ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಬಳ್ಳಾರಿ ಜೈಲಿಗೆ ಹೋಗಿರೋ ದರ್ಶನ್ ಇವತ್ತು ಏನೋ ತನ್ನದೇ ಆದಂತಹ ಹಾವಭಾವಗಳನ್ನು ಪ್ರದರ್ಶಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇನೋ ಒಂದು ವಿಡಿಯೋ ತೋರಿಸ್ತಿದ್ದಾರೆ. ಹೌದು, ಆ ವಿಡಿಯೋನಲ್ಲಿ ಯಾವುದೋ ಬೆರಳನ್ನು ತೋರಿಸಿ ಅಶ್ಲೀಲ ಸನ್ನೆ ಮಾಡಿದ್ದಾರೆ ಅಂತ. ಗೊತ್ತಿಲ್ಲ ಅದು ಅಶ್ಲೀಲ ಅಂತನೋ ಅಥವಾ ನನ್ನ ಕೈ ನೋವಾಗಿತ್ತು ಆ ಬೆರಳೆತ್ತಿಟ್ಕೊಂಡಿದ್ದೆ ನಾನು ಅಂತಾನೆ ಹೇಳ್ತಾರೆ. ಎರಡು ಟೈಮ್ ಅಬ್ಸರ್ವ್ ಮಾಡಿದೀವಿ ಸರ್. ಅವ್ರು ಹೋಗ್ಬೇಕಾದ್ರೂ ಹಂಗೆ ತೋರಿಸ್ಕೊಂಡು ಹೋಗ್ತಾರೆ, ಬರ್ಬೇಕಾದ್ರೆ ಈ ಕೈ ನೋವಾಗಿತ್ತು ಇಟ್ಕೊಂಡಿದ್ದೆ ಅಂತಾರೆ ಅನ್ಕೊಂಡಿದ್ದಾರೆ. ಗೊತ್ತಿಲ್ಲ, ಒಟ್ಟಲ್ಲಿ ತೋರಿಸಿದ್ದಾರೆ ಅಂತ ಎಲ್ಲರದ್ದು ವಾದ. ಈಗ ಈ ಮಧ್ಯೆ ಅವ್ರದ್ದು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಇನ್ನು ಸೆಷನ್ಸ್ ಕೋರ್ಟಿಗೆ ಮೋಸ್ಟ್ಲಿ ಈ ಕೇಸ್ ವರ್ಗಾವಣೆ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಅವ್ರಿಗೆ ಬೇಕಾಗಿದ್ದ ಸಾಕ್ಷ್ಯಗಳನ್ನೆಲ್ಲ ಅಥವಾ ಚಾರ್ಜ್ ಶೀಟಲ್ಲಿ ಏನಿದೆ ಅದನ್ನೆಲ್ಲ ಬೇರೆ ಲಾಯರ್ಗಳು ಕೊಡ್ತಿದ್ದಾರೆ. ಮತ್ತು ಪವಿತ್ರ ಗೌಡ ಅನ್ನೋರ ಜಾಮೀನು ನಾಳೆ ಹೈಕೋರ್ಟಲ್ಲಿ ವಿಚಾರಣೆಗೆ ಬರುತ್ತೆ. ನೋಡೋಣ ಏನಾಗತ್ತೆ ಅಂತ. ಎಸ್, ಕೇಳಿ ಏನು. ಓಕೆ ಸರ್, ಇದ್ರಲ್ಲಿ ನಂಗೆ ಅನ್ಸೋದು ಈಗ ಅವ್ರು ನಾವ್ಯಾಕೆ ಅನ್ಕೊಳ್ಬೇಕು ಸರ್? ಅವ್ರ ಪರಿಸ್ಥಿತಿಯನ್ನು ಅವ್ರು ಹೇಳ್ಕೊಳ್ತಾ ಇರ್ಬೋದಲ್ಲ ಸರ್, ನನ್ನ ಪರಿಸ್ಥಿತಿ ಹಿಂಗೆ ಇರ್ಬೇಕು ಜೈಲಲ್ಲಿ ಅಂತ ಹೇಳ್ಬಿಟ್ಟು. ಅಲ್ಲ, ಅದು ಏನಾರು ಅಂದ್ಕೊಳ್ಳಿ. ನಂಬರ್ 1 ನಾನು ಹೇಳ್ಬಿಡ್ತೀನಿ, ಇಷ್ಟೇ ಹೇಳ್ಬಿಡ್ತೀನಿ. ನಾನು ವಿಡಿಯೋನ ಸಾಕ್ಷೀಕರಿಸೋದು, ದೃಢೀಕರಿಸೋದು, ನಾನು ಏನು ಸರ್ಟಿಫಿಕೇಟ್ ಹಾಕೋದು ನಾನು ಏನೂ ಮಾಡೋಕ್ಕೋಗಲ್ಲ. ಓಕೆ, ಇವತ್ತಿನ ದರ್ಶನ್ ಪರಿಸ್ಥಿತಿಗೆ ದರ್ಶನ್ನೇ ಕಾರಣ. ಅವ್ರು ಮಾಡಿದಾರೋ ಮಾಡಿಲ್ವೋ ಆ ಕಾರ್ಯ, ಎಸ್, ಅದು ಮರ್ಡರ್ ಆಗಿದೆಯೋ ಅವರಿಂದಾನೇ ಆಗಿದೆಯೋ ಆಗಿಲ್ವೋ ಇದೂ ಗೊತ್ತಿಲ್ಲ, ಅದು ಕೋರ್ಟ್ ತೀರ್ಮಾನ ಮಾಡ್ಕೊಳ್ಳೋದು. ಬಟ್ ಇವತ್ತಿನ ಈ ಪರಿಸ್ಥಿತಿಗೆ ಅವರೇ ಕಾರಣ. ಹೌದು, ಅದಕ್ಕೆ ಅವ್ರು ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಹೌದು, ಹೌದಲ್ಲ? ಎಸ್, 100%. ಮೀಡಿಯಾನವರು ಆಗಲಿ, ಅವ್ರಿಗೆ ಆಗದೇ ಇರೋರು ಯಾರು ಫಿಲಮ್ ಫೀಲ್ಡಲ್ಲಿ ಇದ್ದವರಾದರೂ ಆಗಲಿ, ಅಥವಾ ಯಾವುದೇ ಫೀಲ್ಡಲ್ಲಿ ಇರಲಿ, ಯಾರೂ ಜವಾಬ್ದಾರಿ ಇಲ್ಲ ಇದಕ್ಕೆ. ಬಟ್ ಅವ್ರಿಗೆ ಕೋಪ ಇರೋದು ಪರಪ್ಪನಗಾರದಿಂದ ಬಳ್ಳಾರಿಗೆ ಹೋಗಂಗೆ ಆಗ್ಬಿಡುತ್ತಲ್ಲ. ಅದು ಎಂಥದ್ದಾರು ಇಲ್ಲ, ಅದು ಬೇರೆ ವಿಚಾರ. ಹಾಂ, ಪರಪ್ಪನಗ್ರಹಕ್ಕಾದ್ರೂ ಹೋಗೋ ಪರಿಸ್ಥಿತಿ ಯಾಕೆ ಬಂತು? ಅವ್ರು ಮಾಡಿದ್ದೆ ಅವರೇ ತೀರ್ಮಾನ. ನಂಬರ್ 2, ಈ ರೀತಿಯ ಏನೋ ಸಿಗ್ನಲ್ ಅನ್ನು ತೋರಿಸಿದ್ದಾರೆ ಅನ್ನೋದೇ ನಿಜ. ಆದರೆ ಈಗ ನಾಳೆ ನಂದು ಬಹಳ ಸರಳವಾದ ವಾದ ಇದಕ್ಕೆ ದೀರ್ಘಕಾಲದಿಂದ ಇದೆ. ಏನು ಸರ್? ಅದ್ಯಾವುದೋ ಈ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಚುಚ್ಕೋತಿರಲ್ಲ, ಮೈಗೆ, ಕೈಗೆ, ಮೂತಿಗೆ, ಕಿವಿಗೆ, ಬೆನ್ನಿಗೆ ಕಂಡುಕೊಂಡವ್ರು ಒಬ್ಬರ ಮೇಲೆ ಒಬ್ಬೊಬ್ಬರು. ಅದರಲ್ಲಿನ್ನೂ ಕೆಲವು ಸರಿ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸ್ತಾರಂತೆ. ಹಾಗೆ ನಾನು ಒಂದೇ ಒಂದು ರೆಸ್ಪಾನ್ಸ್ ಕೊಡೋದು ಅದಕ್ಕೆ, ನನಗದು ಬೇಡಪ್ಪ, ನೀನೇ ಇಟ್ಕೋ ಅಂತೀನಿ. ಭಾಳ ಸರಳ. ಅವ್ರು ಯಾವುದೋ ಒಂದು ಪದ ಬಳಸಿದ್ರೆ ನನಗದು ಬೇಡಪ್ಪ, ನಿನ್ನ ಗಿಫ್ಟ್ ನಾನು ತಗೊಳಕ್ಕಾಗ್ತಿಲ್ಲ, ನಾನು ತುಂಬ ಬಗ್ಗೋಗ್ಬಿಟ್ಟಿದ್ದೀನಿ, ಆ ಭಾರ ಬೇಡ ನನಗೆ, ನೀನೇ ಇಟ್ಕೊಪ್ಪ ಅಂತೀನಿ. ಅವನೇ ಅದು ಹಾಕ್ತಾನೆ ಅಷ್ಟೇ. ಸೇಮ್ ಅಪ್ಲೈ ಅಷ್ಟೇ. ಎಸ್. ಇನ್ನು PSI ಪರೀಕ್ಷೆ ವಿಚಾರದಲ್ಲಿ ಭಾರಿ ಟೀಕೆ ಎಲ್ಲ ಆಗಿತ್ತು. ಕೊನೆಗೂ ಈಗ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಬದಲಿಸಿದೆ. ಸೆಪ್ಟೆಂಬರ್ 22ಕ್ಕೆ ನಿಗದಿಯಾಗಿತ್ತು PSI ಪರೀಕ್ಷೆಗೆ, ಅದನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ನಿರ್ದಿಷ್ಟಾವಧಿ ಅಲ್ಲ, 2 ದಿನ ಬಿಟ್ಟು ಪ್ರಕಟ ಮಾಡಿ. ಗುಡ್ ಡಿಸಿಷನ್. ಹೌದು, ಹೋಮ್ ಮಿನಿಸ್ಟ್ರು ನಾನು ಅವತ್ತೂ ಹೇಳ್ತಾ ಇದ್ದಿದ್ದು, ಪ್ರೆಸ್ಟೀಜ್ ಮಾಡ್ಕೋಬೇಡಿ ಅದನ್ನ ಅಂತ. ಅದನ್ನ ದೊಡ್ಡ ಪ್ರೆಸ್ಟೀಜ್ ಮಾಡ್ಕೋಬೇಕಾದ ಅವಶ್ಯಕತೆ ಇರಲಿಲ್ಲ, ಒಂದು ಅನುಕೂಲನೇ. ಹಾಗಾಗಿ ಗುಡ್ ಡಿಸಿಷನ್. ನನ್ನ ಪ್ರಕಾರ ಸೆನ್ಸಿಬಲ್ ಆಗಿದ್ದೀರಿ. ಎಸ್. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ನಿರ್ಮಾಣವಾಗಿದೆ. ನನ್ನ ಪ್ರಕಾರ ಇದು ಮೊದಲನೆಯ ಸುದ್ದಿ. ನಾನೇ ಸುದ್ದಿ ಸಂಪಾದಕ ಆಗಿದ್ದಿದ್ರೆ ವಿಜ್ಞಾನದಲ್ಲಿ ನಡೆದಂತಹ ಅಚ್ಚರಿ, ಇವತ್ತು ವಿಜ್ಞಾನದಲ್ಲಿ ನಡೆದಂತಹ ಅದ್ಭುತ ಮೈಲಿಗಲ್ಲಿದು. ಚಂದ್ರನ ಮೇಲೆ ಮನುಷ್ಯ ಕಾಲಿಟ್ಟಿದ್ದು ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೋ ಅಷ್ಟೇ ಇಂಪಾರ್ಟೆಂಟು ಅನ್ನಿಸ್ತು ನನಗೆ. ಗಂಟೆಗಳ ಕಾಲ ಕಾದು ಆ ಲೈವ್ ನೋಡಿದೆ ಕೂತ್ಕೊಂಡು. ಲೈವ್ ಒಂದೊಂದು ಸರಿ ಹೆಂಗೆ ಕಾಣಿಸ್ತಿತ್ತಪ್ಪ ಅಂದರೆ, ಏನೇ ಆ ಸ್ಟುಡಿಯೋಯಿಂದ ತೆಗೆದು ಟಿ ವಿಗೆ ಹಾಕ್ದಂಗೆ ಇದೆಯಲ್ಲ ಅನ್ನಿಸ್ತಿತ್ತು. ಅದರದ್ದು ಕ್ಲಾರಿಟಿ ಅಮೇಝಿಂಗ್. ಅದೇನು ಅಂತ ಹೇಳ್ತೀವಿ. ಮೊದಲ ಬಾರಿಗೆ ಅಂತರಿಕ್ಷದಲ್ಲಿ ಖಾಸಗಿ ಕಂಪನಿಯೊಂದರಿಂದ ಹೋದ 4 ಸ್ಪೇಸ್ ವಾಕನ್ನು ಮಾಡಿದ್ದಾರೆ. ಈ ದೊಡ್ಡ ಕೆಲಸ. ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದಿರುತ್ತೆ ಸಾರ್ ಅವರು, ಅದೇನು ರೀ ದೊಡ್ಡ ನ್ಯೂಸ್ ಏನ್ರಿ ಅಂತ. ಸ್ಪೇಸ್ ವಾಕ್ ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲ, ಸಾಧ್ಯ ಇಲ್ಲ. ಮೈ ಮೇಲೆ ಬೀಳಬಾರದ ಪ್ರೆಷರ್ಗಳೆಲ್ಲ ಬೀಳ್ತಾ ಇರುತ್ತೆ ಅಲ್ಲಿ. ಅಂತ ಅದರಲ್ಲಿ ಸ್ಪೇಸ್ ವಾಕ್ ಮಾಡಿದ್ದಾರೆ. ಜೆರ್ಡ್ ಇಸಾಕ್ಮನ್ ಮತ್ತು ಸಾರಾ ಗಿಲಿ ಒಬ್ಬರ ನಂತರ ಒಬ್ಬರು ಹೋಗಿ ಬಂದರು. ಆಮೇಲೆ ಇವ್ರು ಯಾರು? ಏನು ವರ್ಷಾನ್ಗಟ್ಲೆ ತಿಂಗಳಾನ್ಗಟ್ಲೆ ಟ್ರೈನಿಂಗ್ ತಗೊಂಡವರಲ್ಲ, ಆರ್ಡಿನರಿ ಪೀಪಲ್. ಒಬ್ಬರು ಬಿಲಿಯನೇರು, ಇನ್ನೊಬ್ಬರು ಆ ಎಲಾನ್ ಮಸ್ಕ್ ಕಂಪನಿಲಿ ಕೆಲಸ ಮಾಡ್ತಿರೋರು. ಹೋಗಿರೋರು. ಏನೋ ಬೇಸಿಕ್ ಟ್ರೈನಿಂಗ್ ಆಗಿರುತ್ತೆ, ಹಾಗೇ ಇಲ್ಲ ಅಂತಲ್ಲ. ಸರಿ, ಮೊಟ್ಟ ಮೊದಲ ಮಿಷನ್ ಇದು. ಫಾಲ್ಕನ್ 9 ರಾಕೆಟ್ ಮೂಲಕ 4 ಜನ ಹೋಗಿದ್ರು ಮಂಗಳವಾರ. ಇದೀಗ ಎಲ್ಲರೂ ವಾಪಸ್ ತಗೊಂಡು ಕ್ಯಾಪ್ಸೂಲ್ ಭೂಮಿ ಸುತ್ತ ತಿರುಗ್ತಾ ಇದೆ. ಈ ಫಾಲ್ಕನ್ 9 ರಾಕೆಟಲ್ಲಿ ಹೋದ ಮೇಲೆ ಈ ಕ್ಯಾಪ್ಸೂಲನ್ನು ಸ್ಪೇಸಲ್ಲಿ ಇದಾಯಿತು. ಆದಮೇಲೆ ಅದರಲ್ಲಿ ಒಂದು ಹ್ಯಾಚನ್ನು ಓಪನ್ ಮಾಡಿಕೊಂಡ್ರು. ಅಲ್ಲಿದೆ, ಕಾಣಿಸ್ತಾ ಇದೆ ಎಡಗಡೆ, ನಿಮ್ಮ ಟಿ ವಿಯ ಎಡಗಡೆ ಭಾಗದಲ್ಲಿ ಅವ್ರು ಕೈ ಎತ್ತಿದ್ದಾರೆ ನೋಡಿ. ಅದು
ಆ ರಂಧ್ರ ಅಂತ ಅನ್ಕೊಳ್ಳಿ ಬೇಕಿದ್ರೆ ಅದನ್ನು. ಈ ಚೇಂಬರ್ ಬಾಕ್ಸ್ ಇದು ಪ್ಲೇಟ್ ಹಾ, ನಮ್ದು ಮ್ಯಾನುವಲ್ ಇದ್ದಂಗೆ ಅನ್ಕೊಳ್ಳಿಪ್ಪ ಬೇಕಾರೆ. ಅದನ್ನು ತೆಕ್ಕೊಂಡು ಹೊರಕ್ಕೆ ಹೋದ್ರು. ಈಗ ಹೊರಕ್ಕೆ ಹೋಗಿದ್ದ ದೃಶ್ಯ ಬರುತ್ತೆ ಈಗ ಅಲ್ಲಿ ಮೋಸ್ಟ್ಲಿ. ಈಗ ಅವರು ಆ ಕ್ಯಾಪ್ಸೂಲ್ ಒಳಗಡೆ ಇದ್ದಾಗಲೇ ಅವರು ವೆಯ್ಟ್ಲೆಸ್ ಅಲ್ಲಿ ಇದ್ದಾರೆ ಅವರು. ಅಲ್ಲಿಂದ ದೇ ಆರ್ ಮೂವಿಂಗ್ ಇನ್ ಟು ದಿ ವ್ಯಾಕ್ಯೂಮ್ ಆಫ್ ಸ್ಪೇಸ್. ವ್ಯಾಕ್ಯೂಮ್ ಆಫ್ ಸ್ಪೇಸ್ಗೆ ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ದೇ ಆರ್ ಟೆಸ್ಟಿಂಗ್. ಆ ಸಪೋರ್ಟ್ ಸಿಸ್ಟಮಲ್ಲೇ ಮಾಡ್ತಿದ್ದಾರೆ ಟೆಸ್ಟ್. ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಂದರೆ ರೆಗ್ಯುಲರ್ ಸ್ಪೇಸ್ ವಾಕ್ ಅಂದರೆ ದೇ ಫ್ಲೈ ಆ್ಯಂಡ್ ಗೋ ಟು ದಿ ಸ್ಪೇಸ್ ಸ್ಟೇಷನ್ ರಿಪೇರು ಕಾರ್ಯಗಳಲ್ಲಿ. ಇದು ಹಾಗಲ್ಲ, ಒಪ್ಕೋತೀನಿ ನಾನು. ಆದರೆ ಏನು ಮಾಡ್ತಿದ್ದಾರಲ್ಲಿ ಅಂತ ನೋಡಿ. ಆ ಕೈಯನ್ನು ಅಳ್ಳಾಡಿಸೋದು, ಕಾಲು ಅಳ್ಳಾಡಿಸೋದು, ಬಗ್ಗೋದು, ಅಲ್ಲೇನು ಯೋಗ ಮಾಡ್ತಾರಾ ಸರ್ ಅಂತ. ಯೋಗಾನೇ ಥರ ಬೇಕಾರೆ ಎಕ್ಸಸೈಸ್ ಅದು ಚೆಕ್ ಮಾಡ್ತಿದ್ದಾರೆ. ಏನನ್ನ ಆ ಸ್ಪೇಸ್ ಸೂಟನ್ನು ಚೆಕ್ ಮಾಡ್ತಾ ಇರೋದವರು. ಅದಕ್ಕವರಲ್ಲಿ ಹೋಗಿರೋದು ಮೇಲಕ್ಕೆ. ಬಿಕಾಸ್ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಸ್ಪೇಸ್ ಸೂಟ್ಸು. ಕೈ ಎತ್ತಕ್ಕಾಗಲ್ಲ. ನೀವು ದಪ್ಪವಾದಂತಹ ಜರ್ಕಿನ್ ಹಾಕ್ಕೊಂಬಿಟ್ರೇನೆ ನಿಮಗೆ ಈ ಕೈಯನ್ನೆಲ್ಲ ಹಿಂಗೆ ಅಳ್ಳಾಡ್ಸೋಕ್ಕಾಗಲ್ಲ ಕರೆಕ್ಟಾಗಿ. ನಿಮಗೆ ದಪ್ಪಕ್ಕಿರೋ ಜರ್ಕಿನ್ಗಳು ಹಾಕ್ಕೊಂಬಿಟ್ಟು ದಪ್ಪಕ್ಕಿರೋ ಗ್ಲೌಸ್ ಹಾಕ್ಕೊಂಬಿಟ್ರೆ ನಿಮಗೆ ನೆಟ್ಟಿಗೆ ಕ್ಯಾಮ್ರಾ ಅದು ಬಟನ್ ಎತ್ತಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಹಾಗಾಗಿ ಈ ಸ್ಪೇಸ್ ಸೂಟ್ಗಳು ಎಕ್ಸ್ಟ್ರೀಮ್ಲಿ ಕಾಂಪ್ಲಿಕೇಟೆಡ್ ಆಗಿ ಇದಾಗಿದೆ. ಇದು ಭಾಳ ಚೀಪಾಗಿ ಒಂದು ಹೊಸ ಸ್ಪೇಸ್ ಸೂಟನ್ನು ಮಾಡಿದ್ದಾರೆ ಇವರು. ಇದು ಹೆಂಗಿದೆಯಪ್ಪ ಅಂದರೆ ಹೆಚ್ಚು ಕಡಿಮೆ ಟೀ ಶರ್ಟ್ ಹಾಕೊಂಡು ಹೋದಂಗೆ ಕಾಣುತ್ತೆ ನನಗೆ. ಇವರು ಅಷ್ಟು ಸುಲಭವಾಗಿದೆ. ಆರ್ಮ್ಸು ಮತ್ತು ಕೈ ಮೂಮೆಂಟಿಂದೆಲ್ಲ ನೋಡ್ತಾ ಇದ್ದರೆ ವೆನ್ ದೆ ಗೋ ಅಪ್, ನಾ ಹೇಳ್ತಿರೋದು ಕ್ಯಾಪ್ಸೂಲ್ ಒಳಗಡೆ ಅಲ್ಲ, ನೋಡಿದ್ರೆ ಆಶ್ಚರ್ಯಕರವಾಗಿದೆ ಅದು. ಸೊ ಯಾಕೆ ಮಾಡ್ತಿದ್ದಾರೆ? ಅವ್ರಿಗೆಲ್ಲ ಬಟ್ಟೆ ಇರಲಿಲ್ವಾ ಸರ್ ಅಂತ? ಅಲ್ಲ, ಸ್ಪೇಸ್ ಸೂಟು ಲೈಟರ್ ಆಗಿ, ಮೋರ್ ಅಡ್ವಾನ್ಸ್ ಆಗಿ, ಈಸಿ ಮೂಮೆಂಟ್ ಆದರೆ ಅಲ್ಟಿಮೇಟ್ಲಿ ದಿ ಐಡಿಯಾ ಈಸ್ ಟು ಟೇಕ್ ದ ಪೀಪಲ್ ಟು ಮಾರ್ಸ್. ಜನರನ್ನು ಮಾರ್ಸ್ಗೆ ಕರ್ಕೊಂಡು ಹೋಗೋದು. ಇದೆಲ್ಲ ಅದರ ಹಂತಗಳು. ಮತ್ತು ಇದು ಖಾಸಗಿ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು, ಸರ್ಕಾರಿ ಅಲ್ಲ. NASA took long years to develop certain things, including a good space suit. Whereas ಇದು ಭಾಳ ಶಾರ್ಟ್ ಟರ್ಮಲ್ಲಿ ಆಗೋಗಿರೋ ಕೆಲಸ ಮತ್ತು ಚೀಪು. ಅದು ಬಿಡಿ, ಸರ್ಕಾರದ ಕೆಲಸ ಅಂದರೆ ಕಾಸ್ಟ್ಲಿ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದು ಬೇರೆ ವಿಚಾರ, ಯಾವ ದೇಶ ಆದರೂ ಅಷ್ಟೇ. ಇಟ್ಸ್ ಅನ್ ಅಮೇಝಿಂಗ್. ನೀವು ಅಲ್ಲಿ ನೋಡ್ತಾ ಇರೋ ದೃಶ್ಯ ಏನಿದೆ ನಿಮ್ಮ ಟಿ ವಿನಲ್ಲಿ, ಅದು ಅವರ ಹೆಲ್ಮೆಟ್ಟಿನ ಕ್ಯಾಮ್ರಾಗಳಿಂದ ಭೂಮಿನ ತೋರಿಸ್ತಾ ಇರೋದವ್ರು ನಿಮಗೆ. ಏನು ಬ್ಯೂಟಿಫುಲ್, ಫೆಂಟಾಸ್ಟಿಕ್. ಐ ಟೆಲ್ ಯು, ಒನ್ ಆಫ್ ದಿ ಗ್ರೇಟ್ ಮೊಮೆಂಟ್ಸು, ಎಕ್ಸೈಟಿಂಗ್ ಮೊಮೆಂಟು ಆ ಕ್ಷೇತ್ರ. ನೋಡಿ ಅಲ್ಲಿ ಆ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದವರಿಗೆ. ಎಸ್, ದೇಶದ ವಿರಾಮ ಎಲ್ಲ ಮುಗಿಸ್ಬಿಡೋಣ. ದೇಶದ ಪ್ರಮುಖ ರಾಜಕಾರಣಿ ಸಿಪಿಐಎಂನ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಬದುಕಿನ ಹೋರಾಟ ಮುಗಿಸಿದ್ದಾರೆ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇದ್ರು 72 ವರ್ಷದ ಯೆಚೂರಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಸೀತಾರಾಮ್ ಯೆಚೂರಿ ನಿಧನಕ್ಕೆ ಪ್ರಧಾನಿ ಮೋದಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪವನ್ನು ಚೆನ್ನೈನಲ್ಲಿ ಹುಟ್ಟಿದ್ದಂಥ ಯೆಚೂರಿ ಒಂದು ಕಡೆ ಹೇಳ್ತಾರೆ, ನನಗೆ 11 ವರ್ಷನೋ 12-13 ವರ್ಷನೋ ಇದ್ದಾಗಲೇ ನನ್ನ ತಂದೆ ತಾಯಿ ಜನವಾರ ಹಾಕಿದ್ರು. ನನಗೆ ಪಾಠಗಳನ್ನು ಕಲಿಸಿದ್ರು, ವೇದದ ಪಠಣಗಳು ಕೆಲವೆಲ್ಲ, ಎಲ್ಲನೂ ಅಲ್ಲ, ಕೆಲವು ಭಾಗಗಳು. ಆಮೇಲೆ ನಾನು ಓದಿಕೊಂಡ ನಂತರ ನಾನು ಕಮ್ಯುನಿಸ್ಟ್ ಆದೆ. ಯಾಕಂದ್ರೆ ನನ್ನ ಭಾಳ ಜನ ಈ ಪ್ರಶ್ನೆ ಕೇಳ್ತಾರೆ, ಜನವಾರ ನೀನು ಹಾಕಿ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ನೀ ಕಮ್ಯುನಿಸ್ಟ್ ಹೆಂಗಾದೆ ಅಂತ. ನಾನು ಆಮೇಲೆ ಓದ್ಕೊಂಡು ಕಮ್ಯುನಿಸ್ಟ್ ಆದೆ. ಎಸೆನ್ಷಿಯಲಿ ಈಸ್ ಲೈಫ್ ವಾಸ್ ಇನ್ JNU. ಪ್ರಕಾಶ್ ಕಾರಟ್ ಮತ್ತು ಸೀತಾರಾಮ್ ಯೆಚೂರಿ ಇಬ್ಬರೂ ನನ್ನ ಪ್ರಕಾರದಲ್ಲಿ JNUನಲ್ಲಿ ಇವತ್ತು ಲೆಫ್ಟಿಸ್ಟ್ ಮೂವ್ಮೆಂಟ್ ಏನಾದ್ರು ಇನ್ನೂ ಉಳ್ಕೊಂಡಿದ್ರೆ ಅದಕ್ಕೆ ಅವರಿಬ್ಬರೇ ಕಾರಣ. ಆ ಕಾಲದಲ್ಲಿ 3 ಟೈಮ್ ಹಿ ವಾಸ್ ಎಲೆಕ್ಟೆಡ್ ಆಸ್ JNU ಪ್ರೆಸಿಡೆಂಟ್. ಬೇಸ್ ಹಾಕಿದ್ದ ಯೆಚೂರಿ. ಆ್ಯಂಡ್ ಹಿ ಕುಡ್ ಸ್ಪೀಕ್ ಅಟ್ ಲೀಸ್ಟ್ 4-5 ಲ್ಯಾಂಗ್ವೇಜಸ್, ತಮಿಳು, ತೆಲುಗು, ಮಲಯಾಳಮು, ಬಂಗಾಲಿ, ಹಿಂದಿ, ಇಂಗ್ಲೀಷು ಎಲ್ಲ ಮಾತಾಡೋಕ್ಕೆ ತಾಕತ್ತಿತ್ತು ಅವ್ರಿಗೆ ಭಾಳ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಆರೇಟರ್, ಒಳ್ಳೆ ಆರೇಟರು. ಅದಕ್ಕಿಂತ ಇಂಪಾರ್ಟೆಂಟು ಅಂತಂದರೆ ಈ ಕೊಯಲಿಷನ್ ಗೌರ್ನಮೆಂಟ್ UPA 1 ಬಂತಲ್ಲ, ಆಗ ಅದರಲ್ಲಿ ತುಂಬ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ರು ಹರ್ಕಿಶನ್ ಸಿಂಗ್ ಸುರ್ಜಿತ್ ಜೊತೆಯಲ್ಲಿ. ಹಿಸ್ ಮೆಂಟಾರ್ ಅಂದರೆ ಅವ್ರಿಗೆ ಗುರುವಾಗಿ ಕಾಣಿಸ್ತಾ ಇದ್ದಿದ್ದು ಹರ್ಕಿಶನ್ ಸಿಂಗ್ ಸುರ್ಜಿತ್ತೆ. ಅಂದರೆ ನಾನು ಹೇಳ್ತಿರೋದು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ಟೈಮಲ್ಲಿ. 2ನೇ ಬಾರಿ ವಿತ್ಡ್ರಾ ಮಾಡಿದಾಗ UPA ಇಂದ ಲೆಫ್ಟ್ ಪಾರ್ಟೀಸು ವಿಡ್ರಾ ಮಾಡಿದಾಗ್ಲೂ ಅತ್ಯಂತ ಕಾಠಿಣ್ಯಯುತವಾಗಿ ಮಾತನಾಡಿದ್ದು ಯೆಚೂರಿನೇ.
ಅಮೆರಿಕದ ಜೊತೆ ನಾವು ಮಾಡ್ಕೋತಾ ಇದ್ದಿದ್ದು ಒಪ್ಪಂದಕ್ಕೆ ಅವತ್ತಿನ ದಿನ ಅಣು ಒಪ್ಪಂದದ ವಿಚಾರದಲ್ಲಿ. ಭಾಳ ವಿಚಿತ್ರ. ಏನಪ್ಪ ಅಂತಂದರೆ ಈ ವ್ಯಕ್ತಿ 72 ವರ್ಷ ತನ್ನ ಜೀವಿತ ಅವಧಿಯಲ್ಲಿ ಎಡಪಕ್ಷಗಳು ಮತ್ತು ಎಡಪಂಥದ ಚಳುವಳಿ ಆ ಉತ್ತುಂಗಕ್ಕೆ ಹೋಗಿದ್ದನ್ನು ನೋಡಿದ್ರು. 60 ಸೀಟಿತ್ತು ಒಂದು ಹಂತದಲ್ಲಿ ಅವರಿಗೆ ಲೋಕಸಭೆಯಲ್ಲಿ, 60 ಸೀಟಿತ್ತು. ಅದನ್ನೂ ನೋಡಿದ್ರು. ಹೆಚ್ಚು ಕಡಿಮೆ ಕಾಣೆ ಹೋಗೋ ಪರಿಸ್ಥಿತಿನೂ ನೋಡಿದ್ರು, ಎರಡು ಕಾಲ ಹೆಚ್ಚು ಕಡಿಮೆ. ಬಟ್ ಏನಿಯೋ ಎ ಗ್ರೇಟ್ ಸೋಲ್, ಎ ಗುಡ್ ಲೀಡರ್. ಏನು ಮೇಲಕ್ಕೆ ಹೋದ್ರೂ ಕೆಳಗೆ ಬರಬೇಕು, ಹಾಗೆ ಕೆಳಗಿದ್ದಿದ್ದ ಮೇಲಕ್ಕೂ ಹೋಗ್ಬೋದು. ಸುಧಾಕರ್ ಅವಾಗ ಅಸೆಂಬ್ಲಿಲಿ ಸೋತರು, ಆಮೇಲೆ ಪಾರ್ಲಿಮೆಂಟಲ್ಲಿ ಗೆದ್ದರು. ಆಗ ಪ್ರದೀಪ್ ಈಶ್ವರ್ ಫೈಟ್ ಅಂತ ಅಬ್ರ ಮಾಡ್ತಿದ್ರು. ಈಗ ಹಿಂಗಾಗಿದೆ. ಈಗ ಏನು ಅಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸುಧಾಕರ್ ಬಡ ಮೇಲುಗೈ ಸಾಧಿಸಿದಂತೆ ಪ್ರದೀಪ್ ಈಶ್ವರ್ಗೆ ಮಕಭಂಗ ಆಗೋಗಿದೆಯಂತೆ. ಅದೇನೋ ಹೈಕೋರ್ಟಲ್ಲಿ ಒಂದು ರಿಟ್ ಅರ್ಜಿ ಇದೆ, ಹಂಗೆ ಚುನಾವಣೆ ನಡೆದಿದೆ, ಫಲಿತಾಂಶ ಇಲ್ಲ. ಬಟ್ ಇವ್ರಿಗೆ ಗೊತ್ತಿರುತ್ತಲ್ಲ ಫಲಿತಾಂಶ ಏನು ಅಂತ. ಬಟ್ ಚಿಕ್ಕೋಡಿನಲ್ಲಿ ಆಶ್ಚರ್ಯ ಅಂತ, ಕಾಂಗ್ರೆಸ್ ಬಿಜೆಪಿ ಒಂದಾಗಿ ಅಧಿಕಾರ ಹಿಡಿದಿದ್ದಾರಂತೆ. ಬಿಜೆಪಿಯ ವೀಣಾ, ಕಾಂಗ್ರೆಸ್ನ ಇರ್ಫಾನ್ ಅಧ್ಯಕ್ಷ ಉಪಾಧ್ಯಕ್ಷರಾಗಿ. ಚಿಕ್ಕೋಡಿನ ಬೆಳಗಾಮಲ್ಲಿ ಏನು ಆಶ್ಚರ್ಯ ಇಲ್ಲ. ಡೀಮ್ಡ್ ಯೂನಿವರ್ಸಿಟಿ ಕಾಂಪ್ರಮೈಸ್ ಆಗಿ ಒಳ ರಾಜಕಾರಣ ಮಾಡಿಕೊಂಡು ಅವ್ರವ್ರನ್ನವ್ರವ್ರು ಕಾಪಾಡಿಕೊಳ್ಳೋ ಅಂತಹ ಸಬ್ಜೆಕ್ಟು, ಏಕೈಕ ಸಬ್ಜೆಕ್ಟ್ ಇರುವ ಸಿಂಗ್ಯುಲರ್ ಡೀಮ್ಡ್ ಯೂನಿವರ್ಸಿಟಿ ಬೆಳಗಾವಿ. ಹಾಗಾಗಿ ಏನು ಆಶ್ಚರ್ಯ ಇಲ್ಲ. ಎಸ್. ಇನ್ನು ಬಂಗಾಳ ರಾಜಕೀಯದಲ್ಲಿ ಭಾರಿ ಹೈಡ್ರಾಮಾ ನಡೀತಾ ಇದೆ. ಅಲ್ಲಿ ಪ್ರತಿಭಟನೆ ಎಲ್ಲ ವೈದ್ಯರು ಮಾಡ್ತಾ ಇದ್ದಾರೆ. ಇವತ್ತು ಮಮತಾ ಬ್ಯಾನರ್ಜಿ ಅಲ್ಲಿ ಮುಖ್ಯಮಂತ್ರಿ ನಿಮ್ ಕೈ ಮುಗಿತೀನಿ, ಮುಷ್ಕರ ಕೈ ಬಿಡಿ, ಕರ್ತವ್ಯಕ್ಕೆ ಮರಳಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ನಿಮ್ಗೆ ಏನಾದ್ರು ಇದ್ರೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ನ್ಯಾಯ ಕೊಡ್ಲಿ, ಜನಕ್ಕೆ ಒಳ್ಳೇದಾಗತ್ತೆ ಅನ್ನೋದು ಯಾವ ಜನ ಕರ್ಕೊಂಬಂದು ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದ್ರು ಅದೇ ಜನ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನು ಅರಿವು ಮಾಡ್ಕೊಳ್ಳೋದೇ ಇದ್ರೆ ಎಲ್ಲ ಮಹಾನ್ ನಾಯಕರ ಹಣೆ ಬರಹ ಇದೆ. ರಸ್ತೆಗಳಿಂದಲೇ ಮೇಲೆದ್ದು ಬಂದ ಮಮತಾ ಬ್ಯಾನರ್ಜಿ, ಹೋರಾಟದಿಂದಲೇ ಹಾದಿಗಳನ್ನು ಕಂಡುಕೊಂಡಿದ್ದಂತಹ ಮಮತಾ ಬ್ಯಾನರ್ಜಿ, ಸಂಘರ್ಷದಿಂದಲೇ ತನ್ನ ಇವತ್ತಿನ ಸಂಭ್ರಮದ ದಿನಗಳನ್ನು ಕಂಡಿದ್ದಂಥ ಮಮತಾ ಬ್ಯಾನರ್ಜಿ, ಅದೇ ಜನರಿಗೆ ತಿರುಗಿ ಬಿದ್ದು ಕಚಡ ರಾಜಕಾರಣ ಮಾಡಿ ಜನ ತಿರುಗಿ ಬಿದ್ದರೆ ಹಿಂಗೆ ಆಗೋದು. ಬಾಂಗ್ಲಾದಲ್ಲಿ ಏನೋ ಆದೇಶ ಅಂತೆ, ನಮಾಜ್ ಮಾಡೋ ಟೈಮಲ್ಲಿ ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ, ಯಾವುದು ಭಜನೆನೂ ಮಾಡೋಂಗಿಲ್ಲ, ಕೇಳೋ ಥರನೂ ಹಾಕೋಂಗಿಲ್ಲ, ಲೌಡ್ ಸ್ಪೀಕರ್ ಬಳಸೋಂಗಿಲ್ಲ, ನಿಯಮ ಉಲ್ಲಂಘಿಸಿದ್ರೆ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ. ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ವಿರೋಧ ವ್ಯಕ್ತಪಡಿಸಿ ಅದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲವಂತೆ ಆ ಮೊಹಮ್ಮದ್ ಯೂನುಸ್ ಅನ್ನೋ ಸರ್ಕಾರ. ತುಂಬ ದಿನ ಬೇಕಿಲ್ಲ ಈ ದೇಶನೂ ಭಿಕ್ಷಾಟನೆಗೆ ಬರೋಕ್ಕೆ, ಭಾಳ ದಿನ ಬೇಕಿಲ್ಲ, ಇದು ಬರುತ್ತೆ ನೋಡಿ. ದಿಮಾಕು ಕೊಬ್ಬು ತೋರಿಸಿದ್ರೆ ಏನಾಗುತ್ತೆ? ಟೇಕ್ ಫಾರ್ ಎಕ್ಸಾಂಪಲ್ ದಿ ಮಾಲ್ಡೀವ್ಸ್. ನಾವು ಈಗ ಕೊಬ್ಬು ದಿಮಾಕು ನಾನು ಹೇಳಲ್ಲ, ಪ್ರಶ್ನೆ ಬೇರೆ. ಏನಾಯ್ತು? ಆ್ಯಂಟಿ ಇಂಡಿಯಾ ಮೇಲೆ ಹೋದ್ರು ಸರ್ಕಾರದಲ್ಲಿ, ಈಗೇನಾಗಿದೆ? ಇಂಡಿಯಾಗೆ ವಾಪಸ್ ಬರಬೇಕು ಅವ್ರೀಗ, ಇದು ಅಷ್ಟೇ. ಬಟ್ ನಂದು ಏನಪ್ಪ ಅಂದರೆ, ಇದೇ ಆದೇಶನ ಏನಾರು ಯಾರು ಇಂಡಿಯಾಲಿ ಹೊರಡಿಸ್ಬಿಟ್ಟಿದ್ರೆ ಏನಾಗ್ತಿತ್ತು? ಅಪ್ಪ ಹಾಂ